ಅಂತ ಅಂದರೆ ರಿಷಬ್ ಶೆಟ್ಟಿ ಅವರು ಆ ಸಿನಿಮಾದಲ್ಲಿ ಫಸ್ಟ್ ಪಾರ್ಟಲ್ಲಿ ಕ್ಲೀನ್ ಶೇವಲ್ಲಿ ಇದ್ರು. ಈ ಸತಿ ವಿತ್ ಬಿಯರ್ಡಲ್ಲಿ ಎಕ್ಸಾಕ್ಟ್ಲಿ ನಮ್ಮ ದೈವ ಆ ಥರ ಯಾವತ್ತೂ ಡ್ಯಾನ್ಸ್ ಮಾಡಲ್ಲ, ಅದಕ್ಕೊಂದು ಮಾಡಲ್ಲ. ರೀತಿ ನಿಯಮ ಇದೆ ದೈವಾರಾಧನೆ ಅಂತಾನು ಮಾಡೋರು ಯಾವತ್ತೂ ಗಡ್ಡ ಬಿಡೋದಿಲ್ಲ ಆ ಥರ ದೈವ ತೋರಿಸ್ಬೇಕಾ ಅನ್ನೋದು ಕೆಲವರಿಗೆ ಇದಾಗಿದೆ. ಬಟ್ ಅದು ಈ ಥರ ಕರೆಕ್ಷನ್ಸ್ನ ಸ್ವಲ್ಪ ಟ್ಯೂನಿಂಗ್ ಮಾಡಿಕೊಂಡ್ರೆ ಸಿನಿಮಾ ಇನ್ನೂ ಚೆನ್ನಾಗಿ ಓಡಲಿ. ನಮ್ಮ ಕರ್ನಾಟಕ ಅಲ್ವಾ, ನಮ್ಮ ಭಾಷೆ ಇನ್ನು ಮೇಲಕ್ಕೆ ಹೋಗಲಿ ಅನ್ನೋದು ನನ್ನ ಅನಿಸಿಕೆ. ಬಟ್ ಇದು ತೊಗೊಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಒಂಚೂರು ಮಿಸ್ಟೇಕ್ ಮಾಡಿದ್ರೆ, ಇವಾಗ ನಾನು ದೇವರ ಆರಾಧನೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹೆಂಗಂದರೆ ಹೆಂಗೆ ಮಾಡ್ತೀನಿ ಅಂತ ಹೋದಾಗ ಹೊಡ್ತಾ ಫೇಸ್ ಮಾಡಲೇಬೇಕು, ಕಾನ್ಸಿಕ್ವೆನ್ಸಸ್. ಮಾಡಲೇಬೇಕಾಗುತ್ತೆ. ಸೊ ಅದು ಆಗಬಾರ್ದು ಅನ್ನೋದ್ರೆ ಟೈಮ್ ಇನ್ನೂ ತಗೊಳಿಬೇಕಾದ್ರೆ ತುಂಬ ಹುಷಾರಾಗಿ ಒಂದು ಹಿರಿಯರು ಆ ಸಂಪ್ರದಾಯ ಏನಿದೆ ಅದು ರೆಸ್ಪೆಕ್ಟ್ ಮಾಡಬೇಕು ಕರೆಕ್ಟ್ ಅಲ್ವಾ. ಸೊ ಇವಾಗ ನಾನು ಅಣ್ಣಮ್ಮ ಏನಂತೀವಿ ಆರಾಧನೆ ಮಾಡ್ತೀನಿ ಅಂತ ಅಂದರೆ, ಅಥವಾ ನೀವು ಫಾರ್ ಎಕ್ಸಾಂಪಲ್ ರಾಮನ ಆರಾಧನೆ ಮಾಡ್ತೀರ ಅಂದರೆ ನಿಮ್ಮ ಮನೆಗೆ ಬಂದಾಗ ನಾನು ಏನು ರೆಸ್ಪೆಕ್ಟ್ ಮಾಡಬೇಕು ಅದೇ ರೀತಿಯಾಗಿ ನಡ್ಕೊಬೇಕು. ಹೌದು ನೀವು ಇಲ್ಲಿ ಬಂದಾಗ ಈಗ ಇರಬೇಕು. ಸೊ ಒಂದೊಂದು ಊರಲ್ಲೂ ಒಂದೊಂದು ಗ್ರಾಮ ದೇವತೆ, ಅದರ ಪವರ್ಸು ಎಲ್ಲ ಇದೆ ಊರನ್ನು ಕಾಪಾಡೋದಕ್ಕೆ. ಹಾಗಾಗಿ ನೋಡ್ಕೊಂಡು ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನು ಆ ಸಿನಿಮಾ ಸಂಸ್ಥೆ ಅಥವಾ ನಮ್ಮ ಸ್ಯಾಂಡ್ಲ್ವುಡ್ ಆಗಿರ್ಬೋದು ಚೆನ್ನಾಗಿ ಬರಲಿ.